ಹಾಯ್ ಫ್ರೆಂಡ್ಸ್, ಮಾಯಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ಕಿನ್ ಕೇರ್ನಲ್ಲಿ ಕ್ಲಿನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸಿಂಗ್ನ ಯೂಸ್ ಮಾಡ್ತೀವಲ್ವಾ. ಆದರೆ ಸೆರಮ್ ಬಗ್ಗೆ ಗೊತ್ತಿದೆಯಾ? ಸೆರಮ್ ಬಗ್ಗೆ ತುಂಬ ಜನರಿಗೂ ಗೊತ್ತಿಲ್ಲ. ಅಂದರೆ ಸ್ಕಿನ್ ಕೇರ್ನಲ್ಲಿ ಸೆರಮ್ ಯೂಸ್ ಮಾಡಬೇಕು, ಸೆರಮ್ ಹೇಗೆ ಕೆಲಸ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ, ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಸೆರಮ್ ಯಾವುದು ಚೆನ್ನಾಗಿರುತ್ತೆ, ಯಾವುದು ಬಳಸಿದ್ರೆ ನಮ್ಮ ಸ್ಕಿನ್ಗೆ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ, ಇದನ್ನು ಹೇಗೆ ಬಳಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಡಿಟೇಲ್ ಆಗಿ ತಿಳಿಸ್ತೀನಿ. ಸೆರಮ್ ಯಾರಾದರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಲ್ವಾ, ಅಂಥವರಿಗೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ಸೆರಮ್ ಯೂಸ್ ಮಾಡ್ತಾ ಇದ್ರೆ ಅವರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ. ಸೊ ಸೆರಮ್ ಅಂದರೆ ಏನು, ಇದು ಯಾಕೆ ಬೇಕು ಅಂದರೆ, ಸೆರಮ್ ಬಂದ್ಬಿಟ್ಟು ನೀರು ಥರ ಇರುತ್ತೆ ಅದು ನೋಡಲಿಕ್ಕೆ. ಸೊ ಮಾಯ್ಶ್ಚರೈಸರ್ಗಿಂತನೇ ತುಂಬಾ ತೆಳುವಾಗಿರುತ್ತೆ. ಇದರಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ ಇರುತ್ತೆ. ಹಾಗೆ ಇದು ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ಇಂಥ ಲೈಟ್ ವೆಯ್ಟ್ ಆಗಿರುವಂತಹ ಸೆರಮನ್ನು ಮುಖದ ಮೇಲೆ ಹಚ್ಕೊಂಡಾಗ ತುಂಬ ಬೇಗನೆ ಕೆಲಸ ಮಾಡುತ್ತೆ. ಅನೇಕ ವಿಧವಾದಂತಹ ಚರ್ಮ ಸಮಸ್ಯೆಗಳನ್ನ ಈ ಸೆರಮ್ ತುಂಬ ಬೇಗನೆ ಗುಣಪಡಿಸುತ್ತೆ. ಅದಕ್ಕಾಗಿ ಯಾರೆಲ್ಲ ಫಾಸ್ಟ್ ರಿಸಲ್ಟ್ ಅನ್ನ ನೋಡಬೇಕು, ಮೊದಲನೇ ಸಲ ಸೆರಮ್ ಯೂಸ್ ಮಾಡಬೇಕು ಅನ್ಕೊಳ್ತಾ ಇದ್ದೀರಲ್ವಾ, ಸೊ ಅಂಥವ್ರೆಲ್ಲರಿಗೋಸ್ಕರ ನಾನಿವತ್ತು ನಿಮಗೆ ಒಂದು ಒಳ್ಳೆ ಸೆರಮ್ ಅನ್ನ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಅದುವೇ ಗಾರ್ನಿಯರ್ ಬ್ರೈಟ್ ಕಂಪ್ಲೀಟ್ ವಿಟಮಿನ್ ಸಿ ಸೆರಮ್. ಸ್ಕಿನ್ ಕೇರ್ನಲ್ಲಿ ವಿಟಮಿನ್ ಸಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಇದು ಒಂದು ಸೂಪರ್ ಇಂಗ್ರೀಡಿಯೆಂಟ್ ಅಂತ ಹೇಳಬಹುದು. ಇದರಲ್ಲಿ ವಿಟಮಿನ್ ಸಿ ಇದೆ. ಯಾಕೆ ಇದನ್ನ ನಾನು ಸೂಪರ್ ಇಂಗ್ರೀಡಿಯೆಂಟ್ ಅಂತ ಹೇಳಿದೆ ಅಂದ್ರೆ, ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ. ಇದೇನ್ ಮಾಡುತ್ತೆ ಅಂದ್ರೆ, ನಮ್ಮ ಮುಖದಲ್ಲಿ ಇರುವಂತಹ ಡಾರ್ಕ್ ಸ್ಪಾಟ್ಸ್ ಅನ್ನ ರಿಡ್ಯೂಸ್ ಮಾಡಿ ಮುಖವನ್ನ ಬ್ರೈಟ್ ಮಾಡುತ್ತೆ, ಬೇಗನೆ ವಯಸ್ಸಾಗದಂತೆ ತಡೆಗಟ್ಟುತ್ತೆ. ಇದರಲ್ಲಿ 30 ಪಟ್ಟು ಹೆಚ್ಚು ವಿಟಮಿನ್ ಸಿ ಇರುತ್ತೆ. ಈ ಸೆರಮ್ ಬಂದ್ಬಿಟ್ಟು ತುಂಬಾ ಲೈಟ್ ವೆಯ್ಟ್ ಮಾಯ್ಶ್ಚರೈಸರ್ ಆಗಿದೆ. ಇದು ಚರ್ಮದ ಒಳಗಡೆ ಡೀಪ್ ಆಗಿ ಹೋಗಿ ಚರ್ಮವನ್ನು ಹೈಡ್ರೇಟ್ ಮಾಡುವುದರ ಜೊತೆಗೆ ಎಲ್ಲಾ ಇಂಗ್ರೀಡಿಯೆಂಟ್ಸು ತುಂಬಾ ಫಾಸ್ಟ್ ಆಗಿ ಅಬ್ಸರ್ವ್ ಆಗುವಂತೆ ಮಾಡುತ್ತೆ. ಈ ಗಾರ್ನಿಯರ್ ಸೆರಮ್ ನಲ್ಲಿ 30 ಪಟ್ಟು ಹೆಚ್ಚು ವಿಟಮಿನ್ ಸಿ ಇರುತ್ತೆ. ಇದು ಒಂದು ಬೆಸ್ಟ್ ವಿಟಮಿನ್ ಸಿ ಸೆರಮ್ ಅಂತ ಹೇಳಬಹುದು. ಇದು ಸ್ಕಿನ್ ಅನ್ನ ಬ್ರೈಟ್ ಮಾಡಿ ಸ್ಪಾಟ್ಲೆಸ್ ಸ್ಕಿನ್ ಅನ್ನ ಕೊಡುವುದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಕೇವಲ 3 ದಿವಸದಲ್ಲಿ ನೀವು ಇದರ ರಿಸಲ್ಟ್ ಅನ್ನ ನೋಡಬಹುದು. ಡಾರ್ಕ್ ಸ್ಪಾಟ್ಸ್ ಎಲ್ಲ ಬೆಳ್ಳಗಾಗುತ್ತೆ, ಅದರ ಜೊತೆಗೆ ಸ್ಕಿನ್ ಟೋನ್ ಕೂಡ ತುಂಬಾನೇ ಚೆನ್ನಾಗಾಗುತ್ತೆ. ಸೊ ನಾನು ಕೂಡ ಊರಿಗೆ ಹೋದಾಗ ಮೊಡವೆಗಳಾಗಿತ್ತು, ಅದರ ಕಲೆಗಳಿತ್ತು. ಸೊ ನಾನು ಇದನ್ನ ಒಂದು 7 ಡೇಸ್ ಯೂಸ್ ಮಾಡಿದೆ. ರಿಸಲ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಡಾರ್ಕ್ ಸ್ಪಾಟ್ಸ್ ಎಲ್ಲ. ಇಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ಹೇಗಿದೆ ನೋಡಿ. 3 ಡೇಸ್ನಲ್ಲೇ ನಾನು ವಿಸಿಬಲ್ ರಿಸಲ್ಟ್ ಅನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೆರಮ್ ಜೊತೆಗೆ ಅವರು ಡ್ರಾಪರ್ ಕೂಡ ಕೊಟ್ಟಿರ್ತಾರೆ. ನಾವು ಈ ಡ್ರಾಪರ್ ನಿಂದ ತಗೊಂಡ್ಬಿಟ್ಟು ಸ್ಕಿನ್ ಮೇಲೆ ಹಾಕೊಂಡು ಆನಂತರ ಅಪ್ಲೈ ಮಾಡ್ಕೋಬೇಕು. ಈ ಸೆರಮ್ ಅನ್ನ ನ್ಯಾಚುರಲ್ ಇಂಗ್ರೀಡಿಯೆಂಟ್ ನ ಬಳಸಿ ತಯಾರಿಸಿರ್ತಾರೆ. ಅಂದ್ರೆ ಕೆಮಿಕಲ್ಸ್, ಪ್ಯಾರಾಬೆನ್ಸ್ ಮತ್ತೆ ಸಲ್ಫೇಟ್ಸ್ ಇದೇನು ಯೂಸ್ ಮಾಡಿರೋದಿಲ್ಲ. ಇನ್ನು ಇದನ್ನ ಹೇಗೆ ಬಳಸಬೇಕು ಅಂದರೆ, ಮುಖನ ಮತ್ತು ಕುತ್ತಿಗೆನ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಈ ಸೆರಮನ್ನು ಅಪ್ಲೈ ಮಾಡಬೇಕು. ಈ ರೀತಿ ಮುಖದ ಮೇಲೆ ಕೆಲವು ಡ್ರಾಪ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ನೀವು ಇದನ್ನ ಬೆಳಗ್ಗೆ ಮತ್ತು ಸಾಯಂಕಾಲ ಹಚ್ಕೋಬೇಕು. ಇದ್ರ ಜೊತೆಗೆ ನೀವು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅನ್ನ ಹಚ್ಕೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಫ್ರೆಂಡ್ಸ್, ನಾನು ಹೇಳೋದೇನು ಅಂದರೆ, ಯಾರೆಲ್ಲ ಹೊಸದಾಗಿ ಸೆರಮ್ ಯೂಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಲ್ವ, ಸೊ ಅಂಥವರು ಈ ವಿಟಮಿನ್ ಸಿ ಸೆರಮ್ನ ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದು ಅಲ್ಲದೆ ಈ ಗಾರ್ನಿಯರ್ ವಿಟಮಿನ್ ಸಿ ಸೆರಮ್ ಇದೆ ಅಲ್ವಾ, ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. 3 ದಿವಸದಲ್ಲಿ ನಾನು ವಿಸಿಬಲ್ ರಿಸಲ್ಟನ್ನು ನೋಡಿದ್ದೀನಿ. ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೋಗ್ಬಿಟ್ಟು ಒಳ್ಳೆ ಬ್ರೈಟ್ ಸ್ಕಿನ್ ಬರುತ್ತೆ. ಈ ಸೆರಮ್ ಅನ್ನ ನೀವು ದಿನಾಲು 2 ಸಲ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗೆಯೇ ಈಗ ಈ ಸೆರಮ್ 50 ml ಕೂಡ ಸಿಗ್ತಾ ಇದೆ. ಕಡಿಮೆ ದರಕ್ಕೆ ಹೆಚ್ಚಿನ ವಿಟಮಿನ್ ಸಿ ಸಿಗುತ್ತೆ. ಅದು ಬೇಡ ಅನ್ಕೊಂಡ್ರೆ ಇನ್ನು 3 ಸೈಜಸ್ ನಲ್ಲಿ ಸಿಗುತ್ತೆ. 15 mlಗೆ 225 ರೂಪಾಯಿ, 30 mlಗೆ 449 ರುಪೀಸ್ ಮತ್ತು 50 mlಗೆ 875 ರುಪೀಸ್. ಈ ಎಲ್ಲಾ ಲಿಂಕ್ಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಮ್ಮೆ ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ನನಗಂತೂ ಫ್ರೆಂಡ್ಸ್ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯಿತು. ತುಂಬ ಒಳ್ಳೆ ರಿಸಲ್ಟ್ನ ನಾನು ನೋಡಿದ್ದೀನಿ. ಸೊ ನೀವು ಕೂಡ ಬೇಕು ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಗೊತ್ತಲ್ವಾ, ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.